ಹರೇ ಶ್ರೀನಿವಾಸ. ಅಧಿಕ ಮಾಸದ ಮಹಾತ್ಮೆ ಅಧ್ಯಾಯ 3. ನಾರಾಯಣರು ಮುಂದುವರೆದು ನಾರದನಿಗೆ ಹೇಳುತ್ತಾರೆ, ದುಷ್ಟನಾದ ದುಶ್ಯಾಸನನು ಧರ್ಮರಾಯನನ್ನು ದ್ಯೂತ ಕ್ರೀಡೆಯಲ್ಲಿ ಸೋಲಿಸಿ ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನಗೊಳಿಸುತ್ತಾನೆ. ಷರತ್ತಿಗೆ ಅನುಸಾರವಾಗಿ ಪಾಂಡವರು ರಾಜ್ಯವನ್ನು ತ್ಯಜಿಸಿ ಕಾಮ್ಯಕವನದಲ್ಲಿ ವಾಸಿಸುತ್ತಿದ್ದರು. ಒಮ್ಮೆ ಶ್ರೀಕೃಷ್ಣನು ಪಾಂಡವರನ್ನು ನೋಡಲು ಆ ಕಾಡಿಗೆ ಬಂದನು. ಅವರೆಲ್ಲರೂ ಕೃಷ್ಣನನ್ನು ನೋಡುತ್ತಲೇ ನಮಸ್ಕರಿಸಿ ಬಹಳ ದುಃಖಿತರಾದರು. ಅವರ ಆ ಸ್ಥಿತಿಯನ್ನು ನೋಡಿ ಕೃಷ್ಣನಿಗೆ ಬಹಳ ಪಶ್ಚಾತ್ತಾಪವಾಯಿತು. ಆಗ ಧರ್ಮರಾಜನು ತಮ್ಮ ಈ ದುಸ್ಥಿತಿಗೆ ಕಾರಣವೇನೆಂದು ಪ್ರಶ್ನಿಸಿದನು. ಅದಕ್ಕೆ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಚೈತ್ರಾದಿ ಎಲ್ಲ ಮಾಸಗಳು, ಹಗಲು ರಾತ್ರಿ, ಉತ್ತರಾಯಣ ಮತ್ತು ದಕ್ಷಿಣಾಯಣ, ನದಿ, ಸಮುದ್ರ, ಪರ್ವತ, ನಗರ ಇತ್ಯಾದಿಯಾಗಿ ಎಲ್ಲವೂ ಶರೀರಧಾರಿಗಳು ತಮ್ಮ ತಮ್ಮ ಗುಣಗಳಿಗೆ ಅನುಸಾರವಾಗಿ ಪೂಜಿಸಲ್ಪಡುತ್ತಾರೆ. ಪ್ರತಿಯೊಂದಕ್ಕೂ ಅವರದ್ದೇ ಆದಂತಹ ದೇವತೆಗಳಿರುತ್ತಾರೆ. ಎಲ್ಲರೂ ತಮ್ಮ ತಮ್ಮ ಅಧಿಕಾರಕ್ಕೆ ಅನುಸಾರವಾಗಿ ಪೂಜೆಗೊಂಡ ಮೇಲೆ ಉತ್ತಮ ಫಲವನ್ನು ಕೊಡುತ್ತಾರೆ. ಹೀಗಿರುವಲ್ಲಿ ಒಮ್ಮೆ ಅಧಿಕ ಮಾಸ ಅಂದರೆ ಮಲಮಾಸ ಉತ್ಪನ್ನವಾಯಿತು. ಆಗ ಎಲ್ಲರೂ ಅದನ್ನು ನಿಂದಿಸಲಾರಂಭಿಸಿದರು. ಈ ಮಲಮಾಸವು ಯಾವುದೇ ಶುಭ ಕಾರ್ಯಕ್ಕೂ ಯೋಗ್ಯವಲ್ಲ, ಏಕೆಂದರೆ ಈ ಮಾಸದಲ್ಲಿ ಸೂರ್ಯನ ಸಂಕ್ರಮಣವಿರುವುದಿಲ್ಲ. ಇದು ಎಲ್ಲ ತಿಂಗಳುಗಳ ಮಲಸ್ವರೂಪ. ಹಾಗಾಗಿ ಇದು ಅಸ್ಪೃಶ್ಯ ಎಂಬುದಾಗಿ ಹೀಯಾಳಿಸತೊಡಗಿದರು. ಆಗ ಮಲಮಾಸವು ಅತ್ಯಂತ ದುಃಖ ಮತ್ತು ಪಶ್ಚಾತ್ತಾಪದಿಂದ ಕುಗ್ಗಿಹೋಯಿತು. ಹೇಗೋ ಧೈರ್ಯ ತಂದುಕೊಂಡು ವೈಕುಂಠದಲ್ಲಿರುವಂತಹ ಪುರುಷೋತ್ತಮನಿಗೆ ಶರಣಾಯಿತು. ಅಲ್ಲಿ ಪರಮಾತ್ಮನನ್ನು ನೋಡಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಗದ್ಗದಿತ ವಾಣಿಯಲ್ಲಿ ತೊದಲ ನುಡಿಗಳನ್ನು ಆಡತೊಡಗಿತು. ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 3ನೇ ಅಧ್ಯಾಯ ಸಂಪೂರ್ಣವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.